ಗುಡ್ ಮಾರ್ನಿಂಗ್. ನಮ್ಮ ಜೀವನವನ್ನು ಈ ಒಂದು ಬ್ಯೂಟಿಫುಲ್ ಖಾಲಿ ಇರುವಂತಹ ಕಲರ್ ಪೇಪರ್ಗೆ ಹೋಲಿಸಿ ನೋಡಿದರೆ, ಈ ಒಂದು ಕಲರ್ ಪೇಪರ್ನಲ್ಲಿ ನಾವು ಏನಾದರೂ ಬರ್ಕೋಬೋದು. ಈಗ ನಾವು ಅಂದ್ಕೊಳ್ಳೋಣ, ನಮ್ಮ ಜೀವನ ಇದು ಒಂದು ಕಲರ್ ಪೇಪರ್ ಇದ್ದಂಗೆ. ಈ ಕಲರ್ ಪೇಪರ್ನಲ್ಲಿ ಫ್ರೆಂಡ್ಸು ಬರ್ತಾರೆ, ಸಂಬಂಧಿಕರು ಬರ್ತಾರೆ, ನೀನು ಅತಿಯಾಗಿ ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ಬರ್ತಾರೆ. ಸೊ ಅವರು ಬಂದು ನಮ್ಮ ಎಕ್ಸ್ಪೆಕ್ಟೇಷನನ್ನು ಪುಡಿ ಪುಡಿ ಮಾಡ್ಬೋದು. ಎಕ್ಸ್ಪೆಕ್ಟೇಷನ್ಗಳನ್ನು ಅವ್ರ ಮೇಲೆ ಏನು ಇಟ್ಕೊಂಡಿರ್ತೀವೋ ಅದ್ರ ಬಗ್ಗೆ ಅವರು ನಿಮಗೆ ಮೋಸನೂ ಮಾಡ್ಬೋದು. ಎಕ್ಸಾಂಪಲ್, ಸ್ನೇಹಿತರು ಬರ್ತಾರೆ, ಮೋಸ ಮಾಡ್ತಾರೆ. ಸಂಬಂಧಿಕರು ಬರ್ತಾರೆ, ವಿಶ್ವಾಸ ದೋಖ ಮಾಡ್ತಾರೆ. ನಿನ್ನನ್ನು ಅತಿಯಾಗಿ ಪ್ರೀತಿ ಮಾಡಿದಂಥವ್ರು ಬರ್ತಾರೆ, ನಿನ್ನ ಹೃದಯ ಬ್ರೋಕನ್ ಮಾಡಿ ಹೋಗ್ತಾರೆ. ಸೊ ಆದ್ರೂ ನೀನೇನು ನಿನ್ನ ಮನಸ್ಸೊಳಗೆ ಇಟ್ಕೊಂಡಿದೆಯಲ್ಲ ಅವ್ರ ಮೇಲೆಲ್ಲ ಪ್ರೀತಿ ಭಾವನೆ, ಇಷ್ಟೆಲ್ಲ ಅವರೆಲ್ಲ ನಿನ್ನ ಮನಸ್ಸನ್ನು ಈ ಒಂದು ಮುಷ್ಟಿಯೊಳಗೆ ಹಿಡ್ಕೊಂಡು ಕೊಡಬಾರ್ದ ಕಷ್ಟಗಳನ್ನು ಕೊಡ್ತಾರೆ. ಅದನ್ನೆಲ್ಲ ಸಹನೆ ಮಾಡ್ಕೊತೀಯ. ಜೀವನ ಈ ಒಂದು ಕಲರ್ ಪೇಪರ್ನಿದ್ದಾಗ. ಬಟ್ ಈ ಕಲರ್ ಪೇಪರ್ ಈಗ ಮುದುಡೆ ಆಗಿರಬಹುದು, ಬಟ್ ಈ ಕಲರ್ ಪೇಪರ್ ಆ ಎಲ್ಲ ಸಂಬಂಧಗಳಿಂದ ಮುದುಡೆ ಆಗಿದೆ ಹೊರತಾಗಿ ಈ ಕಲರ್ ಪೇಪರ್ ಹರಿದಿಲ್ಲ. ಸೊ ಈ ಕಲರ್ ಪೇಪರಲ್ಲಿ ನೀನು ಏನೂ ಬರ್ಕೊಂಡಿಲ್ಲ, ಬಟ್ ಆ ಎಲ್ಲ ಸಂಬಂಧಗಳು ನಿನಗೆ ಒಂದಿಲ್ಲ ಒಂದು ಪಾಠ ಕಲಿಸೋಗಿದೆ. ನಮ್ಮ ಜೀವನದಲ್ಲೂ ಅಷ್ಟೇ ಈ ಕಲರ್ ಪೇಪರ್ನಲ್ಲಿ ಈ ರೀತಿಯಾದಂಥ ಗೆರೆಗಳು ಬರ್ತಾವೆ, ಈ ರೀತಿಯಾದಂಥ ಕಷ್ಟ ಸುಖಗಳು ಬರ್ತಾವೆ. ಬಟ್ ನಾವೆಂದಿಗೂ ಈ ಒಂದು ಜೀವನ ಅನ್ನೋ ಕಲರ್ ಪೇಪರನ್ನು ವಂಡರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಅನುಭವಿಸ್ಬೇಕು. ಯಾಕಂದರೆ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೋಬಾರ್ದು. ಸೊ ಓಕೆ, ಪಾರ್ಟ್ ಆಫ್ ಲೈಫ್. ಬಂದರು, ನಮಗೆ ಪಾಠ ಕಲಿಸಿದ್ರು, ಹೋದರು. ಅದಕ್ಕಂತೇಳಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಂದರೆ ಈ ಬ್ಯೂಟಿಫುಲ್ ಪೇಪರ್ನ ಹರ್ಕೊಳ್ಳೋದಿಲ್ಲ. ಎಲ್ಲರ ಜೀವನದಲ್ಲೂ ಪಾಸಿಟಿವ್ ನೆಗೆಟಿವ್ ಇರ್ತವೆ. ಸೊ ಅವುಗಳನ್ನೆಲ್ಲ ನಾವು ಹೊಂದಾಣಿಕೊಂಡು ನಾನು ಕ್ಷಮೆ ಮಾಡಿಕೊಂಡು ಬೇರೆಯವ್ರನ್ನೂ ಕ್ಷಮೆ ಮಾಡಿ ಈ ಜೀವನವನ್ನು ಭಗವಂತ ಕಲರ್ಫುಲ್ಲಾಗಿ ಕೊಟ್ಟಾನೆ. ಕಲರ್ಫುಲ್ಲಾಗಿ ಎಂಜಾಯ್ ಮಾಡುವಂಥ ಒಂದು ಭಾಗ್ಯವನ್ನು ನಾವೆಲ್ಲ ಪಡ್ಕೊಂಡಿದ್ದೀವಿ. ಸೊ ನಾನು ಹೇಳೋದಿಷ್ಟೇ, ಜೀವನ ಬಹಳ ಸುಂದರವಾಗಿದೆ. ಕಾಮನ ಬಿಲ್ಲಿನ 7 ಕಲರ್ಗಳಿವೆ. ಪ್ರತಿಯೊಂದು ಕಲರನ್ನು ನೀವು ಎಂಜಾಯ್ ಮಾಡಿ. ನಮಸ್ಕಾರ.